ನಿಮ್ಮ ಮಕ್ಕಳು ಕೂದಲು ಉದ್ದ ಬೆಳಿಬೇಕಾ? ಹಾಗಾದರೆ ಈ ಜೆಲ್ನ ಟ್ರೈ ಮಾಡಿ, 100% ವರ್ಕ್ ಆಗುತ್ತೆ. ನಾನು ನನ್ನ ಮಗಳಿಗೆ ಈ ಜೆಲ್ಲನ್ನು ತಿಂಗಳಿಗೆ 2 ಸತಿ ತಪ್ಪದೇ ಹಚ್ತೀನಿ. ಹಾಗಾಗಿ ನನ್ನ ಮಗಳ ಕೂದಲು ಅಷ್ಟು ಶೈನಿಂಗಾಗಿ ಲೆಂತಿಯಾಗಿ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಸೊ ಇದನ್ನು ಅಗಸೆ ಬೀಜ ಅಂತ ಕರೀತಾರೆ ಅಥವಾ ಫ್ಲೆಕ್ಸ್ ಸೀಡ್ಸ್ ಅಂತಾರೆ. ಸೊ ಇದು ಎಲ್ಲ ಶಾಪಲ್ಲೂ ಸಿಗುತ್ತೆ. ಇದನ್ನು 2 ಸ್ಪೂನ್ ತೊಗೊಂಡು ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ಈ ರೀತಿ ಬಬಲ್ಸ್ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೊ ಜೆಲ್ ರೆಡಿ ಆಗಿಬಿಡುತ್ತೆ. ಸೊ ಇದನ್ನು ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ತಿಕ್ಕಾಗ್ಬಿಡುತ್ತೆ. ಸೊ ಫಿಲ್ಟರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು, ಒಂದು ಮ್ಯಾಜಿಕ್ ಜೆಲ್ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿ ರಿಸಲ್ಟ್ ಕೊಡುತ್ತೆ. ಬಿಕಾಸ್ ಇದನ್ನು ನನ್ನ ಮಗಳು 2 ವರ್ಷ ಇದ್ದಾಗಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಜೆಲ್ ಅಪ್ಲೈ ಮಾಡಿದ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಲೆಂತ್ ಆಯಿತು, ಹೇರ್ ಕೂಡ ಸ್ಟ್ರೈಟಿಂಗಾಗಿ ಬಂತು. ಸೊ ಹಾಗಾಗಿ ತುಂಬ ಜನ ಮಮ್ಮೀಸ್ ಕೇಳ್ತಿದ್ರಿ ನಿಮ್ಮ ಮಗಳಿಗೆ ಹೇರ್ ಕೇರ್ ಹೇಳಿ ಅಂತ. ಸೊ ಹೇಗೋ ರೆಡಿ ಮಾಡ್ತಿದ್ದೆ ಜೆಲ್ಲು, ಹಾಗಾಗಿ ಶೇರ್ ಮಾಡೋಣ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅದೇ ಶೂಟಿಂಗ್ ಮಾಡೋದ್ರಿಂದ ಹೇರ್ ಎಲ್ಲ ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಅವಳು ಹೇರ್ ಕೇರ್ ನಾನು ಮಾಡಲೇಬೇಕು. ನಾನು ಎಷ್ಟೇ ಕೆಲಸ ಇದ್ದರೂ ಫ್ರೀ ಮಾಡ್ಕೊಂಡು ಈ ಜೆಲ್ನ 15 ದಿನಕ್ಕೊಂದ್ಸತಿ ಆದರೂ ಅಪ್ಲೈ ಮಾಡೇ ಮಾಡ್ತೀನಿ. ಸೊ ನೀವು ಟ್ರೈ ಮಾಡಿ, ನಿಜವಾಗ್ಲೂ ಮ್ಯಾಜಿಕ್ಕೇ ಮಾಡುತ್ತೆ ನಿಮ್ಮ ಹೇರ್ಗೆ. ಇದ್ರ ಜೊತೆ ನಾನು ಮನೆಯಲ್ಲೇ ಹೇರ್ ಆಯಿಲ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಸೊ ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ, ಸೊ ಹೇರ್ ಆಯಿಲ್ನ ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತ ನಿಮ್ಗೇನಾದರೂ ವಿಡಿಯೋ ಬೇಕು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ. ನೆಕ್ಸ್ಟು ಹೇರ್ ಆಯಿಲ್ ನಾನು ಪ್ರಿಪೇರ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.